ರೋಡ್ ಮೇಲೆ ಹೋಗ್ತಾ ಇರುವವರೆಲ್ಲರೂ ಕೂಡ ವಿಚಿತ್ರವಾಗಿ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಿಜಕ್ಕೂ ಅಲ್ಲಿ ಏನ್ ನಡೀತಾ ಇದೆಯೋ ಶಾರದಾ ಕೂಡ ಹೋಗಿ ನೋಡ್ತಾಳೆ. ಆಕೆ ಬಹಳ ಆಶ್ಚರ್ಯ ಹೋಗಿ, ಇದು ಇಂತಹ ಹೋಟೆಲ್ ಹೇಗಿಟ್ಲು, ನಾನು ಇದು ಹೀಗೆಲ್ಲ ಮಾಡುತ್ತೆ ಅಂತ ಊಹಿಸ್ಕೊಳ್ಳೇ ಇಲ್ಲ. ಜನ ಎಲ್ರು ಎಷ್ಟು ಗುಂಪು ಕೂಡಿದ್ದಾರೆ. ಇವಳ ವ್ಯಾಪಾರ ವಿಪರೀತವಾಗಿ ಮುಂದಕ್ಕೆ ಸಾಗಿ ಹೋಗುವಾಗಿದೆ. ಇವಳು ದುಡ್ಡಿರುವವಳಾಗಿ ಬದಲಾದ್ರೆ ನನ್ನನ್ನು ಲೆಕ್ಕ ಮಾಡಲ್ಲ. ನಾನು ಕೊಟ್ಟ ಕಷ್ಟಗಳನ್ನೆಲ್ಲ ನಂಗೆ ತಿರುಗಿ ಕೊಡ್ತಾಳೆ. ಇವಳು ಯಾವತ್ತಿಗೂ ದುಡ್ಡಿರುವವಳು ಆಗ್ಬಾರ್ದು ಎಂದು ದೊಡ್ಡದಾಗಿ ಅರ್ಚುತ್ತಾ ಒಂದೇ ಸಲ ನಿದ್ರೆಯಿಂದ ಹೇಳುತ್ತಾಳೆ. ಅಯ್ಯೋ ದೇವ್ರೆ, ಇದೆಲ್ಲ ನಿಜ ಅಲ್ವಾ, ಕನಸ ಎಂದು ಆ ಕಡೆ ಈ ಕಡೆ ನೋಡುತ್ತಾಳೆ. ತಾನು ನಿಜವಾಗಿಯೇ ಒಂದು ಐಸ್ ಅಂತಹ ಮನೆಯಲ್ಲಿರುತ್ತಾಳೆ. ಶಾರದಾ ಅದನ್ನು ಹಿಡಿದುಕೊಂಡು, ಇದು ನಿಜವಾಗಿ ಐಸ್ ಮನೆ, ನಾನು ಯಾವಾಗ ಇಲ್ಲಿಗೆ ಹೇಗ್ ಬಂದೆ ಅರ್ಥವಾಗ್ತಾ ಇಲ್ಲ. ಅಯ್ಯೋ, ಇಲ್ಲಿಂದ ಹೊರಗೆ ಹೇಗೆ ಹೋಗ್ಬೇಕು, ಯಾರಾದ್ರೂ ಇದ್ದೀರಾ ಎಂದು ದೊಡ್ಡದಾಗಿ ಕೇಕೆ ಹಾಕಲಿಕ್ಕೆ ಶುರು ಮಾಡುತ್ತಾಳೆ. ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು, ಅತ್ತೆ ನೀವೇನು ಗಾಬರಿ ಆಗ್ಬೇಡಿ, ನೀವು ನನ್ನ ಹತ್ರ ಸುರಕ್ಷಿತವಾಗಿ ಇದ್ದೀರಾ. ಅಂದಹಾಗೆ ಈ ಐಸ್ ಹೋಟೆಲ್ ಹೇಗಿದೆ ಅತ್ತೆ? ಇದು ನಿನ್ ಮುಖದಾಗಿದೆಯೇ? ನಿನ್ನ ಆಲೋಚನೆ ಐಸ್ ಎಲ್ಲ ಕರಗಿ ಹೋದ್ರೆ ಆಗ ನೀನು ಮಾಡಿದ ಬಿಸ್ನೆಸ್ ಎಲ್ಲ ಲಾಸ್ ಆಗುತ್ತೆ. ಆದ್ರೂ ನನ್ನ ಇಲ್ಲಿಗೆ ಯಾರು ತಗೊಂಡ್ಬಂದ್ರು? ನಿಜಕ್ಕೂ ಯಾಕೆ ಕರ್ಕೊಂಡ್ಬಂದ್ರಿ? ನಾನೇ ಕರ್ಕೊಂಡ್ಬಂದೆ ಅತ್ತೆ. ಇದಕ್ಕಿದ್ದ ಹಾಗೆ ಇಲ್ಲಿ ಜನಗಳನ್ನ ನೋಡಿ ತಲೆ ತಿರುಗಿ ಬಿದ್ದೋಗಿದ್ರಿ. ಅಯ್ಯೋ ಪಾಪ ಅಂತ ಒಳಗಡೆ ಕರ್ಕೊಂಡ್ಬಂದು ಮಲಗಿಸಿದ್ದೀನಿ. ನಾನು ಕೂಡ ನಮ್ಮ ಅತ್ತೆ ಅಂತ ಬಿಟ್ಟಿದ್ದೀನಿ. ನಿಜಕ್ಕೂ ಇಲ್ಲಿ 1 ಗಂಟೆ ಇರ್ಬೇಕು ಅಂದ್ರೆ 300 ರೂಪಾಯಿ ಕೊಡ್ಬೇಕು. ಇನ್ನು ಬಿಸ್ನೆಸ್ ಬಗ್ಗೆ ಅಂತೀರಾ? ನಾನೇನು ಹುಚ್ಚಿ ಅಲ್ಲ. ಈ ಐಸ್ ನಿಜಕ್ಕೂ ಕರ್ಗಿ ಹೋಗಲ್ಲ, ಯಾವಾಗಲೂ ನಿರಂತರವಾಗಿ ಸ್ಟ್ರಾಂಗ್ ಆಗೇ ಇರುತ್ತೆ. ಫ್ರಿಡ್ಜ್ ಹೇಗಿದೆಯೋ ಇದು ಕೂಡ ಹಾಗೆ ಕೆಲಸ ಮಾಡುತ್ತೆ. ಅದೆಲ್ಲ ನಂಗೇನಕ್ಕೆ ಬಿಡು. 300 ರೂಪಾಯಿ ಅಂತೆಯಲ್ಲ, 300 ರೂಪಾಯಿ ಅಲ್ಲ 500 ರೂಪಾಯಿ ಕೊಡ್ತಾ ಇದ್ದೇನೆ, ತಗೊಂಡು ಹಬ್ಬ ಮಾಡ್ಕೋ ಎಂದು ಹೇಳಿ ಅಲ್ಲಿಂದ ಹೊರಗೆ ಬರುತ್ತಾಳೆ. ಅವಳು ಸರಾಸರಿ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ. ಮನೆಗೆ ಹೋದ ತಕ್ಷಣ ತನ್ನ ಗಂಡ ಪ್ರಸಾದ್, ನೋಡ್ದಿ ಅಂದ್ರೆ ನಿನ್ ಸೊಸೆ ಎಷ್ಟು ಬುದ್ಧಿವಂತಿಕೆ ಅಂತ ಕೆಲಸ ಮಾಡಿದಾಳೆ. ಈ ಬಿಸಿಲು ಕಾಲದಲ್ಲಿ ಒಳ್ಳೆ ಆಲೋಚನೆ ಮಾಡಿ ಐಸ್ ಹೋಟೆಲ್ ಇಟ್ಟಿದ್ದಾಳೆ. ಮಾಡಿದಾಳೆ ಬಿಡಿ, ಇಷ್ಟಕ್ಕೂ ಅಲ್ಲಿ ತಿನ್ನೋದಕ್ಕೆ ಏನಾದ್ರೂ ಇರುತ್ತಾ? ಇಲ್ಲಿವರೆಗೂ ಅಲ್ಲೇ ಇದೆಯಲ್ಲ, ನಿಂಗೆ ಗೊತ್ತಿಲ್ವಾ? ಅಂದ್ರೆ ನಾನು ಅಲ್ಲಿರುವ ವಿಷಯ ನಿಮಗ್ ಕೂಡ ಗೊತ್ತಿದ್ದು ಬಂದಿಲ್ಲ ಅನ್ನೋ ಮಾತು. ಯಾಕೆ ಬರ್ಲಿಲ್ಲ? ಬಂದೆ, ಬಿರಿಯಾನಿ ತಿಂದು ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಅತ್ತೆ ಕೂಡ ಕೊಡಮ್ಮ ಅಂತ ಹೇಳಿ ಬಂದೆ. ಪಾಪ ನೀನೇ ತಿಂದೆ ಬಂದಿರ್ತೀಯ, ನಾನು ಹೋಗಿ ತಗೊಂಡ್ಬರ್ತೀನಿ ಬಿಡು ನಿನಗಾಗಿ. ನನಗೆ ಆ ಮುಷ್ಟಿ ಬಿರಿಯಾನಿ ಬೇಡ. ನಾನು ಬೇಕು ಅಂದ್ರೆ ನಾನು ಒಳ್ಳೆ ಹೋಟೆಲ್ ನಿಂದ ಬಿರಿಯಾನಿ ಆರ್ಡರ್ ಮಾಡಿಸ್ಕೋತೀನಿ. ಅಲ್ಲಿ ಬಿರಿಯಾನಿನ ನೀನು ಖಂಡಿತ ಬಿಡೋದಿಲ್ಲ, ಅಷ್ಟು ರುಚಿಯಾಗಿದೆ. ಇನ್ನು ಆಮೇಲೆ ನಿನ್ನಿಷ್ಟ, ನಂಗೆ ಏನು ಪರವಾಗಿಲ್ಲ, ನೀವೇ ಹೋಗಿ, ನಾನೇನೋ ಒಂದು ಮಾಡ್ಕೋತೀನಿ ಎಂದು ಅನ್ನುತ್ತಾಳೆ ಅತ್ತೆ. ಇನ್ನು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನು ಹೊರಗೆ ಹೋದಾಗ ಕೂಡ ಹೋಟೆಲ್ ಮುಂದೆ ಬಹಳ ಜನ ಒಳಗಡೆ ಹೋಗೋದಕ್ಕಾಗಿ ನಿಂತಿರುತ್ತಾರೆ. ಒಳಗಡೆಯಿಂದ ಹೊರಗೆ ಬಂದಿರುವವರೆಲ್ಲರೂ ಹೇಳುವ ಮಾತು ಬಹಳ ಅದ್ಭುತವಾಗಿದೆ. ಇಂತಹ ಐಸ್ ಹೋಟೆಲ್ನ ನಾನು ಎಲ್ಲಿಯೂ ಯಾವತ್ತೂ ನೋಡಿಲ್ಲ, ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೆಲ್ಲ ಕೇಳಿ ಪ್ರಸಾದ್ ಸಂತೋಷ ಪಡುತ್ತಾನೆ. ಅಲ್ಲಿ ಇರುವ ರಮೇಶ್ ತಂದೆ ಪ್ರಸಾದನ ಹತ್ರ, ಅಪ್ಪ ಇಲ್ಲಿವರೆಗೂ ಬಂದ ಕಲೆಕ್ಷನ್ ಎಷ್ಟು ಅಂತ ಗೊತ್ತಪ್ಪ? 15,000 ರೂಪಾಯಿ. ನಾವು ಇದನ್ನು ಸ್ಟಾರ್ಟ್ ಮಾಡಿ ಕೇವಲ 4 ಗಂಟೆನೇ ಆಗಿದೆ. ನನ್ನ ಬಿಸ್ನೆಸ್ ಚೆನ್ನಾಗಿದೆ ಅಪ್ಪ. ಅನಾಮಿಕಾ ಸಾಲ ಮಾಡಿ ಬಿಸ್ನೆಸ್ ಶುರು ಮಾಡಿದಾಳೆ. ಸ್ವಲ್ಪ ದಿನ ಹೀಗೆ ಇದ್ರೆ ಸಾಲ ತೀರ್ ಹೋಗುತ್ತೆ. ನಾನು ಸ್ವಲ್ಪ ದುಡ್ಡನ್ನ ಹಿಂತಗೊಳ್ಬಲ್ಲೆ. ಆ ಸಾಲನ ನಾನು ತೀರಿಸ್ತೀನಿ ಬಿಡು. ನೀವಂತೂ ದುಡ್ಡು ಚೆನ್ನಾಗಿ ಸಂಪಾದಿಸಿ ನಿಮ್ಮ ಅಮ್ಮನ ಪೊಗರನ್ನ ಅಳಿಸಿ ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ. ಅವರಿಬ್ಬರ ಮಾತುಗಳನ್ನು ಕೇಳಿದ ಶಾಂತಿ ಎನ್ನುವಾಕೆ ರಮೇಶನ ಹತ್ರಕ್ಕೆ ಬಂದು, ನಾನು ಅನಾಮಿಕಾ ಫ್ರೆಂಡ್ಸ್ ರೀ, ಆಕೆ ನನ್ನ ಇಲ್ಲಿಗೆ ಬಾ ಅಂತ ಕರೆದಿದ್ಲು. ಆದ್ರೆ ಒಳಗಡೆ ಹೋಗೋಣ ಅಂದ್ರೆ ಅವಕಾಶವಿಲ್ಲದ ಹಾಗೆ ಫುಲ್ ಆಗಿ ಜನ ಇದ್ದಾರೆ. ಇಷ್ಟರಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದೆ. ನೀವು ಅನಾಮಿಕಳ ಗಂಡ ಅಂತ ಅರ್ಥವಾಯ್ತು, ಅವರು ನಿಮ್ಮ ತಂದೆ ಅಂತ ಅರ್ಥವಾಯ್ತು, ನಿಮ್ಮ ಅಮ್ಮಂಗೂ ನಿಮ್ಗೂ ಏನೋ ಜಗಳ ಇದೆ ಅಂತ ಮಾತು ಅರ್ಥವಾಯ್ತು. ನಿಜಕ್ಕೂ ಏನ್ ನಡೆಯಿತು? ಅನಾಮಿಕಾ ಯಾವಾಗ ಕೂಡ ಈ ವಿಷಯದ ಬಗ್ಗೆ ನಂಗೆ ಯಾವತ್ತೂ ಹೇಳಿಲ್ಲ. ನೀವು ತಪ್ಪಾಗಿ ಅಂದ್ಕೊಳ್ದೇ ಇದ್ರೆ ನನ್ನ ಹತ್ರ ಹೇಳ್ತೀರಾ? ಇಷ್ಟಕ್ಕೂ ನಿಮಗೆ ಅನಾಮಿಕಾ ಎಷ್ಟು ವರ್ಷದಿಂದ ಗೊತ್ತು? ನಂಗೆ 2 ವರ್ಷದಿಂದ ಗೊತ್ತು. ಆಕೆಗೆ ಮದುವೆಯಾಗಿ ಊರಿಗೆ ಬರುವವರೆಗೂ ಗೊತ್ತು. ನಾವಿಬ್ಬರು ಮಾರ್ಕೆಟ್ ಅಲ್ಲಿ ಪರಿಚಯವಾದ್ವಿ. ಅಲ್ಲಿನಿಂದ ನಮ್ಮ ಸ್ನೇಹ ಬಲವಾಗಿದೆ. ಓಹೋ, ಒಳ್ಳೇದು ರೀ. ಅಂದ್ರೆ ನಮ್ಮ ಮದುವೆ ಹೇಗೆ ನಡೀತೋ ನಾನು ಹೇಳ್ತೀನಿ. ಅನಾಮಿಕಾ ಅವರದ್ದು ಮಂದಾರಪಲ್ಲಿ ಅನ್ನೋ ಒಂದು ಚಿಕ್ಕ ಗ್ರಾಮ. ಆಕೆ ಊರಲ್ಲಿ ಪ್ರೈವೇಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು. ನಾನು ಕೂಡ ಅದೇ ಊರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಮ್ಮಿಬ್ಬರೇ ಬಹಳ ಪರಿಚಯವಾಯ್ತು. ಆ ನಂತರ ಅನಾಮಿಕಳ ಬಗ್ಗೆ ನಂಗೆ ತಿಳಿಯಿತು. ಆಕೆಗೆ ತಂದೆ ತಾಯಿ ಇಲ್ಲ ಅಂತ, ಆಕೆ ಒಂಟಿಯಾಗಿ ಬದುಕ್ತಾ ಇದ್ದಾಳೆ ಅಂತ. ಅಂತಹ ಒಳ್ಳೆ ಹುಡುಗಿಗೆ ನಾನು ಜೀವನ ಕೊಡಬೇಕು ಎಂದು, ಮದುವೆ ಮಾಡ್ಕೋಬೇಕು ಎಂದು ನಿರ್ಣಯಿಸಿಕೊಂಡು ಹುಡುಗಿನ ನಮ್ಮ ಮನೆಗೆ ಕರ್ಕೊಂಡ್ಬಂದೆ. ಅರೆ, ಏನು ಮಂದು ಹಾಕಿದ್ಯಾ ನನ್ ಮಗಂಗೆ? ಮದುವೆ ಮಾಡ್ಕೋತೀನಿ ಅಂದ್ರೆ ನಿನ್ನೆನೆ ಮಾಡ್ಕೋತೀನಿ ಅಂತ ಇದ್ದಾನೆ. ನಿಜಕ್ಕೂ ಆ ಮಾಯದ ಕೆಲಸ ಬೇಡ ಕಣೋ, ಇಲ್ಲೇ ವ್ಯಾಪಾರ ಮಾಡ್ಕೋ ಅಂತ ಹೇಳ್ದೆ. ನನ್ನ ಮಾತು ಕೇಳದೆ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳಿ ಹೋದ. ಈಗ ನೋಡು, ನಿನ್ನಂತ ಬಡವಳನ್ನು ನನ್ನ ಮನೆಗೆ ಸೊಸೆಯಾಗಿ ಮಾಡ್ಬೇಕು ಅಂದ್ಕೋತಾ ಇದ್ದಾನೆ. ಮರ್ಯಾದೆಯಾಗಿ ನೀನು ಅವನನ್ನ ದುಡ್ಡಿಗಾಗಿ ಮದುವೆ ಅದೆ ಅಂತ ಹೇಳು, ಮರ್ಯಾದೆಯಾಗಿ ಹೇಳು.
ಅವನ ಕಣ್ ತೆರೆಸೆ. ಕ್ಷಮಿಸಿ, ನಾನು ಅವರನ್ನ ಗಾಢವಾಗಿ ಪ್ರೇಮಿಸ್ತಾ ಇದ್ದೀನಿ. ನಂಗೆ ಅವರು ದುಡ್ಡಿರುವವರು ಅಂತ ವಿಷಯನೇ ಗೊತ್ತಿಲ್ಲ. ನಾನು ಏನೂ ತಪ್ಪು ಮಾಡಿಲ್ಲ. ನೀವು ಅಂದುಕೊಂಡ ಹಾಗೆ ದುಡ್ಡೇ ನಮ್ಮ ಪ್ರೇಮಕ್ಕೆ ಅಡ್ಡ ಅಂದ್ಕೊಂಡ್ರೆ ಅವರು ದುಡ್ಡನ್ನು ಬಿಟ್ಟು ಬರೋದಕ್ಕೆ ಸಿದ್ಧವಾಗಿದ್ದಾರೆ ಅಂತ ನನ್ನ ಹತ್ರ ಹೇಳಿದ್ದಾರೆ. ಆ ಮಾತನ್ನು ಕೇಳುತ್ತಲೇ ಶಾರದಾ ಮತ್ತಷ್ಟು ಬೈತಾ ಇರ್ತಾಳೆ. ದುಡ್ಡು ದುಡ್ಡು ದುಡ್ಡು, ನಿಂಗೆ ದುಡ್ಡೇ ಬೇಕಲ್ಲಮ್ಮ. ಆ ದುಡ್ಡೆಲ್ಲನೂ ನೀನೇ ಇಟ್ಕೋ. ನಾವಿಬ್ಬರು ಸಂತೋಷವಾಗಿ ಹೋಗಿ ಮದುವೆ ಮಾಡ್ಕೊಂಡು ನಿಮ್ಮನೆ ಮುಂದೆನೆ ಸಂಸಾರ ಬಿಡ್ತೀವಿ ಎಂದು ಹೇಳಿ ಮನೆಯಿಂದ ಹೊರಗೆ ಬಂದು ಅನಾಮಿಕಳನ್ನು ಮದುವೆ ಮಾಡಿಕೊಂಡು ನಮ್ಮ ಮನೆ ಎದುರಿಗೆ ಇರುವ ಮನೆಯಲ್ಲಿ ಸಂಸಾರವಿದ್ದೀವಿ. ಪ್ರತಿದಿನ ಕೂಡ ಪಕ್ಕದ ಊರಿಗೆ ಸ್ಕೂಲ್ಗೆ ಹೋಗಿ ಇಬ್ರು ಬರ್ತಾ ಇದ್ದೀವಿ. ಬಂದ ಸಂಬಳದಲ್ಲಿ ಸಂತೋಷವಾಗಿದ್ವಿ. ಈಗ ಬೇಸಿಗೆ ಕಾಲ, ಬೇಸಿಗೆ ರಜೆ ಅಲ್ವಾ, ಖಾಲಿಯಾಗಿರ್ತಾ ಇದ್ದೀವಿ. ಏನಕ್ಕೆ ಅಂತೆ ಆಕೆ ಇಂತಹ ಆಲೋಚನೆ ಮಾಡಿದ್ಲು. ಯಾವತ್ತಿನಿಂದನೋ ಏನಾದ್ರೂ ವ್ಯಾಪಾರ ಮಾಡ್ಕೋಬೇಕು ಅಂತ ಇದ್ಲು. ಸರಿಯಾದ ದುಡ್ಡಿಲ್ಲದೆ ಸುಮ್ಮನೆ ಇದ್ಲು. ಆದ್ರೆ ಈ ಸಲ ಗಟ್ಟಿಯಾಗಿ ಪಟ್ಟು ಹಿಡ್ದಿದ್ದಾಳೆ. ಸಾಲ ತಗೊಂಡ್ಬಂದು ಈ ವ್ಯಾಪಾರ ಶುರು ಮಾಡಿದ್ಲು. ಬಹಳ ಡಿಫ್ರೆಂಟ್ ಆಗಿ ಆಲೋಚಿಸಿದ್ದಾಳೆ. ಹೀಗೆ ಐಸ್ ಹೋಟೆಲ್ನ ಶುರು ಮಾಡಿದ್ದಾಳೆ. ಆ ಸಾಲ ಯಾರ ಹತ್ರ ತಂದಿದ್ದಾಳೆ ಅಂತ ನಿಮಗ್ ಗೊತ್ತಾ? ತನ್ನ ಸ್ನೇಹಿತೆ ಅಂತ ಹೇಳಿದ್ಲು. ಎಲ್ಲ ಬಿಟ್ಟು ಆ ಸ್ನೇಹಿತೆ ನೀವೇನಾ? ಹೌದು ರೀ, ಆ ಸ್ನೇಹಿತೆ ನಾನೇ. ಈ 2 ವರ್ಷದಲ್ಲಿ ಆಕೆ ನನ್ನನ್ನು ಯಾವತ್ತೂ ಕೇಳಿರಲಿಲ್ಲ. ಸಡನ್ ಆಗಿ ನಮ್ಮ ಮನೆಗೆ ಬಂದು ದುಡ್ಡು ಬೇಕು ಅಂತ ಕೇಳಿದ್ಲು. ಅನಾಮಿಕಳ ಬಗ್ಗೆ ನಂಗೆ ಪೂರ್ತಿಯಾಗಿ ಗೊತ್ತು. ಆದ್ರಿಂದ ನನ್ನ ಹತ್ರವಿರುವ ದುಡ್ಡನ್ನು ಕೊಟ್ಟೆ, ಅದು ಕೂಡ ಬಡ್ಡಿ ಇಲ್ಲದೆ. ನೀವು ಬಹಳ ಒಳ್ಳೆಯವರಾಗಿದ್ದೀರಿ. ಅಷ್ಟು ದೊಡ್ಡ ಕೆಲಸ ಮಾಡಿದೆ. ನಿಮಗೆ ಪ್ರತಿದಿನ ನಮ್ಮ ಹೋಟೆಲಲ್ಲಿ ಫ್ರೀ ಬಿರಿಯಾನಿ ಕೊಡಬೇಕು. ಒಳಗಡೆ ಹೋಗಿ ಪ್ರಶಾಂತವಾಗಿ ಮಲಗಲಿಕ್ಕೆ ರೂಮ್ ಕೂಡ ಫ್ರೀ ನಿಮಗೆ. ಹಾಗೇನು ಅಗತ್ಯವಿಲ್ಲ ಬಿಡಿ. ಅನಾಮಿಕ ಒಳಗೆ ಬಹಳ ಬ್ಯುಸಿಯಾಗಿದ್ದಾಳೆ ಅಂತ ಕಾಣಿಸುತ್ತೆ. ನಾನು ಬಂದು ಹೋದೆ ಅಂತ ಹೇಳ್ಬಿಡಿ ಎಂದು ಆಕೆ ಏನು ಮಾತನಾಡುತ್ತಾ ಇರುವಾಗಲೇ ಅನಾಮಿಕಾ ಹೊರಗೆ ಬರುತ್ತಾಳೆ. ಶಾಂತಿ, ನಿಂಗೆ ಫೋನ್ ಸಿಗ್ತಾ ಇಲ್ಲ ಏನೋ? ಎಷ್ಟು ಹೊತ್ತಿನಿಂದ ಎದುರು ನೋಡ್ತಾ ಇದ್ದೀನಿ ಗೊತ್ತಾ? ನಾನು ಬಂದು ಬಹಳ ಹೊತ್ತಾಯ್ತು, ಆದ್ರೆ ಇಲ್ಲಿ ಬಹಳ ಜನ ಇದ್ದಾರೆ ಅಲ್ಲ ಅಂತ ಒಳಗಡೆಗೆ ಬರಲಾರ್ದೆ ಹೋದೆ. ಏನು ಅಂದ್ರೆ ನೀವು ಒಳಗಡೆ ಕಳಿಸ್ಬೇಕಿತ್ತಲ್ಲ. ಸರಿ, ಈಗೇನು ಪರವಾಗಿಲ್ಲ ಬಿಡಿ, ಬಾ ಬೇಗ ಹೋಗೋಣ ಬಾ ಎಂದು ಆಕೆಯನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ. ಒಳಗಡೆ ಎಲ್ಲ ಅದ್ಭುತವಾಗಿರುತ್ತದೆ. ಮಂಜಿನಿಂದ ಕಟ್ಟಿದ ಗೋಡೆಗಳು ಬಹಳ ಅದ್ಭುತವಾಗಿರುತ್ತೆ. ಎಲ್ಲ ಮಂಜಿದ್ದರೂ ಚಳಿಯಾಗಿ ಅನ್ಸುತ್ತಾ ಇರ್ಲಿಲ್ಲ. ಅಲ್ಲಿ ಬಹಳ ತಣ್ಣಗೆ ಮಾತ್ರ ಇರುತ್ತೆ ಅಂತ ಅನಾಮಿಕಾ ಅವ್ರ ಹತ್ರ ಹೇಳುತ್ತಾಳೆ. ಇನ್ನು ಆ ನಂತರ ಊಟ ಮಾಡುತ್ತಾಳೆ ಶಾಂತಿ. ಊಟ ಮಾಡುತ್ತಲೇ ಅದ್ಭುತವಾಗಿ ಇದೆ, ಇಂತಹ ಅಡಿಗೆ ಯಾವತ್ತೂ ನೋಡಲಿಲ್ಲ ಎಂದು ಮೆಚ್ಚಿಕೊಳ್ಳುತ್ತಾಳೆ. ಹಾಗೆ ಅವರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಬಹಳ ಸಮಯದ ನಂತರ ಶಾಂತಿ ಅಲ್ಲಿಂದ ಹೋಗುತ್ತಾ ಇರುವಾಗ, ಶಾಂತಿ, ದುಡ್ಡು ಕೇಳಿದ ತಕ್ಷಣ ಇಲ್ಲ ಅಂತ ಅನ್ನದೆ, ಯಾಕೆ ಅಂತ ಕೇಳಿದೆ, ಸಹಾಯ ಮಾಡಿದೆ. ನಿನ್ನ ಸಹಾಯನ ಮರೆತು ಹೋಗಲಾರೆ. ಬೇಗನೆ ನಿನ್ನ ಸಾಲ ತೀರಿಸ್ತೀನಿ ಎಂದು ಹೇಳುತ್ತಾಳೆ ಅನಾಮಿಕಾ. ಶಾಂತಿ ಮತ್ತೇನು ಪರವಾಗಿಲ್ಲ ಎನ್ನುತ್ತಾ ಇರುವಾಗಲೇ ಮಾವ ಅಲ್ಲಿಗೆ ಬಂದು ಅವಳಿಗೆ ಹೀಗನ್ನುತ್ತಾರೆ. ಎಷ್ಟು ದುಡ್ಡು ತಗೊಂಡಿದ್ಯಾ ಹೇಳಮ್ಮ, ನಾನ್ ಕಟ್ತೀನಲ್ಲ. ಅದಕ್ಕೆ ಅನಾಮಿಕಾ ಬೇಡ ಅನ್ನುತ್ತಾಳೆ. ಮಾವ ಬಲವಂತ ಮಾಡಿದ್ದರಿಂದ ಇನ್ನು ದುಡ್ಡನ್ನು ತೆಗೆದುಕೊಂಡು ಶಾಂತಿಗೆ ಕೊಡಬೇಕಾಗಿ ಬರುತ್ತೆ. ಶಾಂತಿ ಅದನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ವ್ಯಾಪಾರ ಚೆನ್ನಾಗಿ ಸಾಗುತ್ತಾ ಬಹಳ ದುಡ್ಡು ಗಳಿಸುತ್ತಾ ಇರ್ತಾರೆ. ಆ ವಿಷಯವೆಲ್ಲ ಸುತ್ತಮುತ್ತಲಿನವರು ಹೇಳ್ಕೊತಾ ಇರುವಾಗ ಅತ್ತೆ ಕೂಡ ಕೇಳಿಸಿಕೊಳ್ತಾಳೆ. ಇದು ವ್ಯಾಪಾರ ಶುರು ಮಾಡಿ ಬಹಳ ದುಡ್ಡು ಸಂಪಾದಿಸಿ ನನ್ನನ್ನ ಎತ್ತಿ ಹೊಡೆಯೋದಕ್ಕೆ ನೋಡ್ತಾ ಇದ್ದಾಳೆ. ಇದನ್ನ ನಡೆಯೋಕ್ ಬಿಡಲ್ಲ ಎಂದು ಯಾರಿಗೂ ತಿಳಿಯದ ಹಾಗೆ ಐಸ್ ಮನೆಗೆ ಎಲ್ಲಿಂದ ಪವರ್ ಸಪ್ಲೈ ಆಗುತ್ತೋ ಅಲ್ಲಿಗೆ ಹೋಗಿ ಮೈನ್ ಸ್ವಿಚ್ ಅನ್ನ ಆಫ್ ಮಾಡುತ್ತಾಳೆ. ಅದನ್ನ ಯಾರು ಗಮನಿಸಲಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೆಲ್ಲ ಪ್ರಸಾದ್ ನೋಡಿ ವಿಡಿಯೋ ತೆಗೆದು ಮೈನ್ ಮತ್ತೆ ಆನ್ ಮಾಡುತ್ತಾನೆ. ಸರಾಸರಿ ಮನೆಗೆ ಹೋಗಿ ಶಾರದಳ ಹತ್ರ ಜಗಳವಾಡುತ್ತಾ ಹೀಗಂತಾನೆ, ಛೀ, ನಿನ್ನಲ್ಲಿ ಇಷ್ಟೊಂದು ಹೊತ್ತೆ ಕಿಚ್ಚಿದೆ ಅಂತ ನಾನು ಊಹಿಸಿರ್ಲಿಲ್ಲ. ಅವರಿಗೆ ನಷ್ಟ ಮಾಡಿದ್ರೆ ನಿಂಗೆ ಲಾಭ ಹೇಗೆ ಬರುತ್ತೆ ಹೇಳು? ಯಾವ್ದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನೀವು? ಇಲ್ಲೋಡು, ಇದ್ರ ಬಗ್ಗೆ ಎನ್ನುತ್ತಾ ವಿಡಿಯೋ ತೋರಿಸುತ್ತಾನೆ. ಆ ಮಾತಿಗೆ ಆಕೆ ಬಹಳ ಗಾಬರಿಯಾಗುತ್ತಾಳೆ. ಇನ್ನು ಪ್ರಸಾದ್ ಇಷ್ಟ ಬಂದ ಹಾಗೆ ಬೈದು ಹೊರಗೆ ಹೊರಟು ಹೋಗುತ್ತಾನೆ. ಆ ವಿಡಿಯೋ ಅವರಿಗೆ ಎಲ್ಲಿ ತೋರಿಸುತ್ತಾನೋ ಎಂದು ಭಯದಿಂದ ಶಾರದಾ ಅನಾಮಿಕಳ ಹತ್ತಿರ ಹೋಗಿ ನಿಜವನ್ನು ಒಪ್ಪಿಕೊಳ್ಳುತ್ತಾಳೆ. ಅದೆಲ್ಲ ಅಯೋಮಯದಿಂದ ಅನಿಸುತ್ತದೆ ಅನಾಮಿಕಳಿಗೆ. ಆಗ ಪ್ರಸಾದ್ ಅಲ್ಲಿಗೆ ಬಂದು ಆ ವಿಡಿಯೋವನ್ನು ತೋರಿಸಿ ನಡೆದಿದ್ದೆಲ್ಲವನ್ನೂ ಹೇಳುತ್ತಾನೆ. ಅತ್ತೆ, ಮತ್ತೇನು ಪರವಾಗಿಲ್ಲ. ಈಗ ಎಲ್ರು ಕೂಡ ನಮ್ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇಂತಹ ಶಾರದಳ ಸೊಸೆ ಅನಾಮಿಕಾ ಅಂತ. ನಂಗೆ ಆ ಮಾತೊಂದು ಸಾಕು. ನಾನು ಆವಾಗ ಒಂದು ಮಾತು ಹೇಳಿದೆ, ಈಗ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ದುಡ್ಡಿಗಾಗಿ ನಿಮ್ ಮಗನ್ನ ಮದ್ವೆ ಮಾಡ್ಕೊಂಡಿಲ್ಲ, ಇದಂತೂ ನಿಜ. ಆ ಮಾತಿಗೆ ಶಾರದಾ ಕಣ್ಣು ತೇವ ಮಾಡಿಕೊಂಡು ಕ್ಷಮಾಪಣೆ ಕೇಳುತ್ತಾಳೆ. ಆ ನಂತರ ಅತ್ತೆ ಸೊಸೆಯರು ನಡೆದಿದ್ದು ಮರೆತು ಹೋಗಿ ಐಸ್ ಹೋಟೆಲ್ ಅನ್ನ ರನ್ ಮಾಡ್ಕೋತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಅವರದು ಬಹಳ ಬಡ ಕುಟುಂಬ. ಅವರ ಬಡತನವನ್ನು ನೋಡಿ ಸುತ್ತಮುತ್ತಲಿನವರು ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರ ಮನೆಯಲ್ಲಿ ಏನು ಮಾಡಿಕೊಂಡರೂ ಖಚಿತವಾಗಿ ಆ ಕುಟುಂಬಕ್ಕೆ ಕೊಡ್ತಾ ಇದ್ರು.
ಆದರೆ ಕೆಲ ಜನಕ್ಕೆ ಅವರ ಮೇಲೆ ಯಾವಾಗಲೂ ಅನುಮಾನವಿರ್ತಾ ಇತ್ತು. ಕಾಂತಮ್ಮ ಅನ್ನುವ ಆಕೆ ಯಾವಾಗಲೂ ಅವರ ಮನೆ ಕಡೆಗೆ ನೋಡ್ತಾ ಇರ್ತಾ ಇದ್ಲು. ಆಕೆ ಒಂದು ದಿನ ಏನೋ ಆಲೋಚಿಸುತ್ತಾ ಇರುವಾಗ ಶಾಂತಿ ಅನ್ನುವ ಹುಡುಗಿ ಏನೋ ತೆಗೆದುಕೊಂಡು ಅನಾಮಿಕಾ ಅವರ ಮನೆಗೆ ಹೋಗುತ್ತಾ ಇರುವುದನ್ನ ಕಾಂತಮ್ಮ ಆಕೆಯನ್ನ ಕರೆಯುತ್ತಾಳೆ. ಅರೇ ಶಾಂತಿ, ಎಲ್ ಬಾರೇ, ಕರೀತಾ ಇದ್ರೆ ಲೆಕ್ಕ ಮಾಡದೆ ಹೋಗ್ತಾ ಇದೆಯಾಕೆ? ಆ ಮಾತನ್ನು ಕೇಳಿದ ಶಾಂತಿ ತನ್ನ ಮನಸ್ಸಿನಲ್ಲಿ, ಅಬ್ಬಾ, ಈ ಮುದುಕಿ ಹಿಡ್ಕೊಂಡ್ರೆ ನಿಜಕ್ಕೂ ಬಿಡೋದಿಲ್ಲ, ಜಿಡ್ಡಿನ ಹಾಗೆ ತಗಲ್ಕೋತಾಳೆ, ಹೋದ್ರೆ ಒಂದು ಕಷ್ಟ, ಹೋಗದೆ ಇದ್ರೆ ಇನ್ನೊಂದು ಕಷ್ಟ ಎಂದು ಅಂದುಕೊಳ್ಳುತ್ತಾಳೆ. ಆಕೆ ಹತ್ರಕ್ಕೆ ಹೋಗುತ್ತಾಳೆ. ಏನೇ ಅದು, ಬಹಳ ತರದ್ದು ಇದ್ದ ಹಾಗಿದೆ. ಹೌದು ದೊಡ್ಡಮ್ಮ, ಈ ದಿನ ನನ್ನ ಹುಟ್ಟಿದ ದಿನ, ಅದಕ್ಕೆ ಬಿರಿಯಾನಿ ಹೀಗೆ 3-4 ತರ ಅಡಿಗೆ ಮಾಡಿದ್ದೀನಿ. ಅದು ಅನಾಮಿಕಾ ಅವರಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಮಾತನ್ನು ಕೇಳಿ ಕಾಂತಮ್ಮ ಬಹಳ ಕೋಪದಿಂದ, ಅರೇ, ಊರಲ್ಲಿರೋರ್ಗೆಲ್ಲ ಹುಚ್ಚಿಡ್ದಿದೇನೆ? ಯಾವ ತರದಿಂದ ಅವರು ಬಡವರ ಹಾಗೆ ಕಾಣಿಸ್ತಾ ಇದ್ದಾರೆ ನಿಮ್ಗೆ? ಆ ಮನೆಯಲ್ಲಿರೋರು ಎಲ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಎಲ್ರು ದುಡ್ಡು ಸಂಪಾದಿಸ್ತಾ ಇದ್ದಾರೆ, ಅವ್ರ ಗಂಡಂದರಿಗೆ ಎಂತಹ ವ್ಯಸನನೂ ಇಲ್ಲ, ಸಾಲಗಳು ಇಲ್ಲ, ಅವರು ಬಂದ ದುಡ್ಡೆಲ್ಲ ಏನ್ ಮಾಡ್ತಾರ ಆಗಿದೆ? ಅದೇನು ಬಾಡಿಗೆ ಮನೆ ಅಂದ್ಕೊಂಡಿದ್ಯಾ? ಅದು ಕೂಡ ಸ್ವಂತದ್ದೇ ಅಲ್ವಾ? ಬರೋ ದುಡ್ಡನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು? ಯಾಕೆ ಬಡವರಾಗಿದ್ದಾರೆ? ಅದ್ರ ಬಗ್ಗೆ ಏನಾದ್ರೂ ಆಲೋಚಿಸಿದ್ದೀರಾ? ಆ ಮಾತನ್ನು ಕೇಳಿ ಶಾಂತಿ ಆಲೋಚನೆಯಲ್ಲಿ ಬೀಳುತ್ತಾಳೆ. ಹೌದು ದೊಡ್ಡಮ್ಮ, ನೀನ್ ಹೇಳಿದ್ದು ನಿಜನೇ. ನಂಗೆ ತಿಳಿದ ಹಾಗೆ ಅವರಿಗೆ ಸಾಲವೇನೂ ಇಲ್ಲ, ಮನೆಯಲ್ಲಿರುವ 4 ಕಷ್ಟಪಡ್ತಾ ಇದ್ದಾರೆ, ತಿಂಗಳು ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾರೆ. ಅದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅದೇ ಅಲ್ವಾ ನಾನು ಆ ದಿನದಿಂದ ಎಲ್ರಿಗೂ ಹೇಳ್ತಾ ಇರೋದು, ಇವ್ರ ಮನೇಲಿ ಏನೋ ರಹಸ್ಯ ಇದೆ, ಅದು ಹೊರಗ್ ಬೀಳ್ತಾ ಇಲ್ಲ. ನೀನಾದ್ರೂ ಏನ್ ಅಂದ್ಕೋತಾ ಇದೀಯ ದೊಡ್ಡಮ್ಮ? ಆ ವಿಷಯ ತಿಳಿದ್ರೆ ನಾನ್ ನಿನ್ಗೆ ಏಕೆ ಕೇಳ್ತೀನಿ? ಈಗ ನೀನು ಅವ್ರ ಮನೆಗೆ ಹೋಗ್ತಾ ಇದೀಯಲ್ಲ, ಅವ್ರ ಮನೆಯನ್ನೆಲ್ಲ ಚೆನ್ನಾಗಿ ನೋಡಿ ಆಲೋಚಿಸು, ನಿಜಕ್ಕೂ ಅವ್ರು ಯಾವ ರೀತಿಯಿಂದ ಬಡವರು ಅಂತ. ಅದಕ್ಕೆ ಶಾಂತಿ ಸರಿ ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಮನೆಗೆ ಹೋಗುತ್ತಾಳೆ. ಶಾಂತಿ ಅನಾಮಿಕಳ ಹತ್ತಿರ ಮಾತನಾಡುತ್ತಾ, ಅನಾಮಿಕಾ, ಈ ದಿನ ನನ್ನ ಜನ್ಮದಿನ, ಅದಕ್ಕೆ ಬಿರಿಯಾನಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಬಹಳ ಕೃತಜ್ಞತೆ ಶಾಂತಿ. ಅಂದ ಹಾಗೆ ಶಾಂತಿ, ನಿನ್ಗೆ ಒಂದು ವಿಷಯ ಹೇಳ್ಬೇಕು. ನಮಗಿರುವ ಮಂಚ 2 ಒಡೆದೋಗಿದೆ. ನಿನಗೆ ತಿಳಿದ ಕಡೆ ಯಾರಾದ್ರೂ ಡಬಲ್ ಕಾರ್ಡ್ ಸೆಕೆಂಡ್ ಹ್ಯಾಂಡ್ ಸಿಕ್ಕುತ್ತಾ ಏನೋ ನೋಡ್ಕೋತೀಯಾ? ಸ್ವಲ್ಪ ಕಡಿಮೆಯಲ್ಲಿ ನೋಡು. ತಪ್ಪದೇ ನೋಡ್ತೀನಿ ಅನಾಮಿಕಾ. ಅಂದ ಹಾಗೆ ಅನಾಮಿಕಾ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ಬೇಕು, ನೀವೇನು ಅಂದ್ಕೊಳಲ್ವಲ್ಲ? ಇಲ್ಲ, ನಾವೇನು ಅಂದ್ಕೊಳಲ್ಲ. ನೀನೇನ್ ಕೇಳ್ಬೇಕು ಅಂತೀಯೋ ಕೇಳು. ನಿಮ್ ಮನೇಲಿ ಎಲ್ರು ಕಷ್ಟಪಡ್ತಾ ಇದ್ದೀರಲ್ಲ, ಎಲ್ರು ದುಡ್ಡು ಸಂಪಾದಿಸ್ತಾ ಇದ್ದೀರಾ, ಮತ್ತೆ ಯಾಕೆ ನೀವಿನ್ನು ಇಂತಹ ಮನೇಲಿ ಇದ್ದೀರಾ? ಎಲ್ಲಿ ನೋಡಿದ್ರು ಹಾಳಾದ ಗೋಡೆಗಳು, ಮುರಿದು ಹೋದ ಮಂಚಗಳು, ಮುರಿದು ಹೋದ ವಸ್ತುಗಳು, ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಗೇನಾದ್ರೂ ಸಾಲ ಇದೆಯಾ? ಶಾಂತಿ, ನಮ್ಮ ಮನೆಯವರು ವ್ಯಾಪಾರದಲ್ಲಿ ನಷ್ಟ ಹೋಗಿದ್ದಾರೆ. ಆ ನಷ್ಟನ ಸರಿ ಹೋಗೋದಕ್ಕೆ ಒಂದ್ ಕಡೆ ಸಾಲ ತಗೊಂಡ್ ಬಂದಿದ್ದಾರೆ. ನಾವು ತಿಂಗಳು ದುಡ್ಡೆಲ್ಲ ಅಲ್ಲಿಗೆ ಕಟ್ತಾ ಇದ್ದೀವಿ. ಸಾಲ ಇಲ್ಲದೆ ಹೊರತು ಒಂದೇ ಒಂದು ಸಾಲ, ಅದು ಬಹಳ ದೊಡ್ಡ ಸಾಲ ಎಂದು ಹೇಳುತ್ತಾಳೆ ಅನಾಮಿಕಾ. ಅದಕ್ಕೆ ಶಾಂತಿ ಕೂಡ ಹೌದಾ ಎಂದು ಕೇಳುತ್ತಾಳೆ. ಹೌದು, ಇದಕ್ಕಿದ್ದ ಹಾಗೆ ಈ ಅನುಮಾನ ನಿಂಗೆ ಯಾಕೆ ಬಂತು? ಆಗ ಶಾಂತಿ ಆ ಮುದುಕಿಯ ಬಗ್ಗೆ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ನಂತರ, ಆಕೆಗೇನು ಕೆಲಸ ಇಲ್ಲ ಅನ್ಕೋತೀನಿ, ಯಾವಾಗ ನೋಡಿದ್ರು ನಮ್ಮಂತ ಬಡವರ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ ಎಂದು ಬೈಯುತ್ತಾ ಇರುವಾಗ ಇಷ್ಟರಲ್ಲಿ ಅಂಡರ್ ಗ್ರೌಂಡ್ ನಿಂದ ಅತ್ತೆ ರೇಷ್ಮೆ ಸೀರೆ ಉಟ್ಟುಕೊಂಡು ಮೈ ತುಂಬಾ ಒಡವೆ ಹಾಕಿಕೊಂಡು ಮೇಲಕ್ಕೆ ಬರುತ್ತಾಳೆ. ಅನಾಮಿಕಾ, ನಿನ್ನ ಒಡವೆ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದ್ಯಾ ಎಂದು ಅನ್ನುತ್ತಾಳೆ ಶಾರದಾ. ಅದನ್ನು ನೋಡಿದ ಅನಾಮಿಕಾ ಶಾಂತಿ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನ್ ಅನಾಮಿಕಾ, ನಾನ್ ನೋಡ್ತಾ ಇರೋದಲ್ಲ ನಿಜಾನೇನಾ? ನಿಮ್ಮತ್ತೆ ಮೈ ತುಂಬಾ ಒಡವೆಗಳು, ರೇಷ್ಮೆ ಸೀರೆ ಉಟ್ಕೊಂಡು ಮೇಲಾಗಿ ಆಕೆ ಕೆಳಗಿಂದ ಮೇಲಕ್ಕೆ ಹೇಗೆ ಬಂದ್ರು? ನಿಜಕ್ಕೂ ಇಲ್ಲೇನು ನಡೀತಾ ಇದೆ? ಮರ್ಯಾದೆಯಾಗಿ ಏನ್ ನಡೀತಿದ್ಯಾ ಹೇಳು, ಇಲ್ಲಾಂದ್ರೆ ಊರಲ್ಲಿರೋರ್ಗೆಲ್ಲ ನಿಮ್ ಬಗ್ಗೆ ಹೇಳ್ತೀನಿ ನೋಡು. ಆ ಮಾತಿಗೆ ಅನಾಮಿಕಾ ಬಹಳ ಭಯ ಬಿದ್ದು ಹೋಗುತ್ತಾಳೆ. ಶಾಂತಿ, ದಯವಿಟ್ಟು ಹಾಗೆ ಮಾಡ್ಬೇಡ. ಇಲ್ಲಿ ಏನ್ ನಡೀತು ಅಂತ ನಿಂಗೆ ತಿಳಿಬೇಕು ಅಂತಂದ್ರೆ ನಾನ್ ನಿಂಗೆಲ್ಲ ಹೇಳ್ತೀನಿ, ನನ್ ಜೊತೆಗೆ ಬಾ ಎಂದು ಅನಾಮಿಕಾ ಆಕೆಯನ್ನು ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗುತ್ತಾಳೆ. ಅಲ್ಲಿ ಮನೆಯನ್ನು ನೋಡಿ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ದೊಡ್ಡ ದೊಡ್ಡ ಗೋಡೆಗಳು, ದೊಡ್ಡ ದೊಡ್ಡ ಪೇಂಟಿಂಗ್ಸ್, ಅದು ಇಂದ್ರಭವನದ ಹಾಗಿರುವ ಮನೆ. ಏನ್ ಅನಾಮಿಕಾ, ನಾನ್ ನೋಡ್ತಾ ಇರೋದಿಲ್ಲ ನಿಜಾನೇನಾ? ಸಿನಿಮಾ ಶೂಟಿಂಗ್ ಅಲ್ಲಿ ಇಂತಹ ಮನೆಗಳನ್ನ ನೋಡಿದ್ದೀನಿ, ಈಗ ಮತ್ತೆ ಇಲ್ಲಿ ನೋಡ್ತಾ ಇದ್ದೀನಿ. ಈ ಫರ್ನಿಚರ್ ಏನು, ಈ ಗೋಡೆಗಳಿಗಿರುವ ಪೇಂಟಿಂಗು, ಇಲ್ಲಿರುವ ಪ್ರತಿ ವಸ್ತುವು ಅದ್ಭುತವಾಗಿದೆ. ಇಷ್ಟು ದುಡ್ಡು ಇಟ್ಕೊಂಡು ನೀವು ಬಡವರ ಹಾಗೆ ಯಾಕೆ ನಟಿಸ್ತಾ ಇದ್ದೀರಾ? ಯಾಕೆ ಸಂಪಾದನೆ ಇಲ್ಲದ ಹಾಗೆ ನಟಿಸ್ತಾ ಇದ್ದೀರಾ? ನಿಜ ಹೇಳು ಅನಾಮಿಕಾ ಎಂದು ಗಟ್ಟಿಯಾಗಿ ಬೈಯುತ್ತಾಳೆ ಶಾಂತಿ. ನೋಡು ಶಾಂತಿ, ಇಲ್ಲಿಯವರೆಗೂ ನಿಜವನ್ನು ಯಾರಿಗೂ ಹೇಳಿಲ್ಲ, ಮೊದಲ ಸಾರಿ ನಿಂಗೆ ಹೇಳ್ತಾ ಇದ್ದೀವಿ. ನಾವು ದುಡ್ಡಿನವರ ಹಾಗಿದ್ರೆ ನಮಗೆ ಸಮಾಜ ಬದುಕಲಿಕ್ಕೆ ಬಿಡೋದಿಲ್ಲ, ಎಲ್ರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಹೌದು, ದುಡ್ಡಿರುವವರ ಮೇಲೆ ತಾನೇ ಎಲ್ರ ಕಣ್ಣು. ನಿಜಕ್ಕೂ ಏನ್ ನಡೀತಾ ಇದೆ ನನಗೆ ವಿವರವಾಗಿ ಹೇಳು. ನೋಡಮ್ಮ ಶಾಂತಿ, ನಾನ್ ಹೇಳ್ತೀನಿ ಕೇಳು. ನಾವು 5 ವರ್ಷದ ಹಿಂದೆ ಇಲ್ಲಿ ಬರೋಲಿಕ್ಕೆ ಮುಂಚೆ
ಪಂಜಲಗುಟ್ಟ ಅನ್ನುವ ಊರಲ್ಲಿ ನಿವಾಸ ಮಾಡ್ತಾ ಇದ್ವಿ. ನಾವೆಲ್ಲರೂ ಬಹಳ ಕಷ್ಟಪಟ್ಟು ಸಂಪಾದಿಸಿಕೊಂಡು ಒಳ್ಳೆ ಮನೇನ ಕಟ್ಕೊಂಡು ಸಂತೋಷವಾಗಿದ್ವಿ. ಆ ಸುತ್ತಮುತ್ತಲಿನ ಕಾಲೋನಿಯಲ್ಲಿ ನಮ್ಮ ಹಾಗೆ ದುಡ್ಡಿರುವವರು ಯಾರು ಇರಲಿಲ್ಲ. ಎಲ್ರು ಕೂಡ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಒಂದು ದಿನ ಏನ್ ನಡೀತು ಅಂದ್ರೆ, ನಾನು ಬೆಳಿಗ್ಗೆ ನಿದ್ರೆಯಿಂದ ಇದ್ದಾಗ ನಮ್ಮ ಮನೆ ಮುಂದೆ ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕಿ ನಿಂಬೆಕಾಯಿ ಚೆಲ್ಲಿ ಕೆಟ್ಟ ಕೆಲಸ ಮಾಡಿದ್ರು. ನಾನು ಅದನ್ನು ನೋಡಿ ಭಯಪಟ್ಟೆ. ಎಷ್ಟೋ ದೊಡ್ಡದಾಗಿ ಕೂಗುಲಿಕ್ಕೆ ಶುರು ಮಾಡಿದೆ. ಬೇಗ ಹೊರಗಡೆ ಬನ್ನಿ, ಯಾರೋ ನಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡಿದ್ದಾರೆ ಎಂದು ಕರೆದೆ. ಅಷ್ಟರಲ್ಲಿ ಎಲ್ಲರೂ ಹೊರಗೆ ಬರುತ್ತಾರೆ. ಎಲ್ಲರೂ ಬಹಳ ಭಯಪಟ್ಟು ಹೋಗುತ್ತಾರೆ. ಇನ್ನು ಮಾರನೇ ದಿನದಿಂದ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಏನೋ ಒಂದು ವ್ಯಾಧಿ ಬರಲಿಕ್ಕೆ ಶುರುವಾಯ್ತು. ನಮ್ಮವರಿಗೆ ಮೊದಲನೇ ಸಲ ಎದೆನೋವು ಬಂತು. ಅವರ ಆಪರೇಷನ್ಗೆ ಬಹಳ ದುಡ್ಡು ಖರ್ಚಾಯ್ತು. ಅವರು ಬದುಕಿ ಹೊರಗೆ ಬಂದ್ರು. ಈ ಮಧ್ಯದಲ್ಲೇ ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಯ್ತು. ಅವ್ರ ಕಾಲು ಮುರಿದು ಹೋಯ್ತು. ಅಲ್ಲಿ ದುಡ್ಡು ಕಳ್ಕೊಂಡ್ವಿ. ಆ ನಂತರ ನಾನು ಜಾರಿ ಬಿದ್ದು ಸೊಂಟ ಮುರ್ಕೊಂಡೆ. ಇನ್ನು ಮನೆಯಲ್ಲಿ ಇರುವವರೆಲ್ಲನೂ ಅನಾಮಿಕಳೇ ನೋಡ್ಕೋತಾ ಇದ್ಲು. ಈ ಮನೆ ಮೇಲೆ ಯಾರೋ ಮಾಯಮಂತ್ರ ಮಾಡಿದ್ರು. ನಾವು ಮನೆಯಲ್ಲಿ ಇರೋದು ಅಷ್ಟು ಒಳ್ಳೇದಿಲ್ಲ. ಈಗ ನಾನು ನಿಮ್ಮನ್ನ ನೋಡ್ಕೋತಾ ಇದ್ದೀನಿ. ನಾಳೆ ನನಗೂ ಏನಾದ್ರು ಆದ್ರೆ ನಾನು ಕೂಡ ಮಂಚ ಹಿಡಿಬೇಕಾಗಿ ಬರುತ್ತೆ. ಈಗಲೇ ನಾವು ಬಹಳ ದುಡ್ಡನ್ನ ಕಳ್ಕೊಂಡಿದೀವಿ. ಇನ್ನು ನಮ್ಗೆ ಇರೋದು ಈ ಮನೆ ಒಂದೇ. ಈ ಮನೆ ಒಂದನ್ನ ಮಾರಿ ಎಲ್ಲಾದ್ರೂ ಹೊರಟೋಗಿ ಅಲ್ಲೇ ಮನೆ ತಗೊಳ್ಳೋಣ. ಮನೆ ಮಾರುವವರೆಗೂ ಕೂಡ ಯಾರು ಮನೇಲಿ ಇರಬಾರ್ದು ಎಂದು ಹೇಳಿ ಅಲ್ಲಿಂದ ಬೇರೆ ಮನೆಗೆ ಹೊರಟು ಹೋದ್ವಿ. ಅಲ್ಲಿ ಕೆಲ ದಿನ ಇದ್ದ ನಂತರ ಆ ಮನೆಯನ್ನ ಮಾರಲಿಕ್ಕೆ ವ್ಯಾಪಾರಕ್ಕಿಟ್ವಿ. ಆದ್ರೆ ಆ ಮನೆ ಬಗ್ಗೆ ಸುತ್ತಮುತ್ತಲಿನವರು ತರತರವಾಗಿ ಹೇಳಿದ್ದರಿಂದ ಯಾರು ಕೊಂಡ್ಕೊಳ್ಳೋದಕ್ಕೆ ಬಂದಿಲ್ಲ. ಆ ಸಮಯದಲ್ಲಿ ನಮಗೆ ದುಡ್ಡು ಬಹಳ ಮುಖ್ಯವಾಗಿತ್ತು. ಆಗ ಒಬ್ಬ ವ್ಯಕ್ತಿ ಬಂದ. ಬಹಳ ಕಡಿಮೆ ರೇಟಿಗೆ ಆ ಮನೇನ ಕೊಂಡ್ಕೋತೀನಿ ಅಂದ. ದುಡ್ಡು ಬಹಳ ಅಗತ್ಯವಾಗಿತ್ತಲ್ಲ. ನಾವು ಕೂಡ ಸರಿ ಅಂತ ಹೇಳಿ ಆ ಮನೇನ ಮಾರಿಬಿಟ್ಟು ದುಡ್ಡು ತಗೊಂಡು ಬೇರೆ ಗ್ರಾಮಕ್ಕೆ ಹೊರಟೋದ್ವಿ. ಅಲ್ಲಿ ಚಿಕ್ಕ ಗುಡಿಸಲಿನಲ್ಲಿ ಇರುತ್ತಾ ದುಡ್ಡು ಸಂಪಾದಿಸಿಕೊಂಡ್ವಿ. ಅಲ್ಲಿ ಮನುಷ್ಯರು ಕೂಡ ಹಾಗೆ ಇದ್ರು. ಒಬ್ರು ಮೇಲಕ್ಕೆದ್ರೆ ಅವರನ್ನು ಹೇಗೆ ನಾಶ ಮಾಡಬೇಕು ಅಂತ ನೋಡ್ತಾ ಇದ್ರು. ಯಾವ ಊರಿಗೆ ಹೋದ್ರು ಇಂತಹ ದೃಷ್ಟಿಕಣ್ಣು ನಮ್ಗೆ ತಪ್ತಾ ಇರ್ಲಿಲ್ಲ. ಅದಕ್ಕೆ ನಾವೊಂದು ನಿರ್ಣಯ ತಗೊಂಡ್ವಿ. ಬಹಳ ದುಡ್ಡು ಸಂಪಾದಿಸಿ ಅಂಡರ್ ಗ್ರೌಂಡ್ ಮನೆಯನ್ನು ಏರ್ಪಾಟು ಮಾಡಿಕೊಂಡು ಮೇಲಕ್ಕೆ ಮಾತ್ರ ಬಡವರ ಹಾಗೆ ಇರಬೇಕು ಅಂತ ಅಂದ್ಕೊಂಡ್ವಿ ಎಂದು ಹೇಳುತ್ತಾಳೆ ಶಾರದಾ. ಇನ್ನು ನಾವೆಲ್ಲರೂ ಸರಿ ಎಂದುಕೊಂಡು ಬಹಳ ದುಡ್ಡು ಸಂಪಾದಿಸಿದ ನಂತರ ಇಲ್ಲಿ ಇದನ್ನು ಕೊಂಡ್ಕೊಂಡು ಯಾರಿಗೂ ತಿಳಿಯದ ಹಾಗೆ ಅಂಡರ್ ಗ್ರೌಂಡ್ ಏರ್ಪಾಟು ಮಾಡ್ಕೊಂಡ್ವಿ. ಎಲ್ಲರ ದೃಷ್ಟಿಯಲ್ಲಿ ನಾವು ಬಡವರು, ಯಾರು ಕೂಡ ನಮ್ಮ ಮನೇನ ಅಷ್ಟು ಹಚ್ಕೊಳ್ಳೋದಿಲ್ಲ. ಈಗ ನಾವು ಬಹಳ ಸಂತೋಷವಾಗಿದ್ದೀವಿ. ಅನಾಮಿಕಾ, ಏನೇನಾದ್ರೂ ನೀನು ಮಾಡಿದ್ದು ಒಳ್ಳೆ ಕೆಲಸ. ದೃಷ್ಟಿಕಣ್ಣು ತಗಲಿದ್ರೆ ಬೆಟ್ಟ ಕೂಡ ಕರಗಿ ಹೋಗುತ್ತೆ. ಉದಾಹರಣೆಗೆ ನೀವ್ ಹೇಗೋ ಹಾಗೆ ನಾವು ಕೂಡ ದುಡ್ಡಿರುವ ಕುಟುಂಬವೇ. ಏನ್ ನಡೀತೋ ಗೊತ್ತಿಲ್ಲ, ಹೊರತು ಎಲ್ಲಾ ನಾಶವಾಗಿ ಹೋಯ್ತು. ಪ್ರತಿ ಜ್ಯೋತಿಷ ಹೇಳೋದು ಒಂದೇ, ನಿಮ್ ಮನೆಗೆ ದೃಷ್ಟಿ ಕಾರಣದಿಂದಲೇ ನಾಶವಾಗಿದ್ದೀರಿ ಅಂತ. ಆದ್ರೆ ಏನ್ ಮಾಡ್ತೀವಿ, ತಪ್ಪಲ್ಲ. ಈ ಊರಿನಲ್ಲೇ ಇರ್ತಾ ಇದೀವಿ, ಈಗ ಪರವಾಗಿಲ್ಲ ಅಂದ್ಕೋ ಎಂದು ತನ್ನ ಕುಟುಂಬದ ಬಗ್ಗೆ ಹೇಳುತ್ತಾಳೆ. ಆ ನಂತರ ಅತ್ತೆ ಸೊಸೆಯರಿಬ್ಬರು ಕೂಡ ಈ ಅಂಡರ್ ಗ್ರೌಂಡ್ ವಿಷಯ ಯಾರಿಗೂ ಹೇಳಬಾರದು ಎಂದು ಬೇಡಿಕೊಳ್ಳುತ್ತಾರೆ. ನನ್ನ ಕಂಠದಲ್ಲಿ ಪ್ರಾಣ ಇರುವವರೆಗೂ ನಾನು ಯಾರಿಗೂ ಹೇಳುವುದಿಲ್ಲ. ನಾನು ಇದುವರೆಗೆ ನಿಮ್ಮ ಜೊತೆ ಹೇಗಿದ್ನೋ ಹಾಗೆ ಇರ್ತೀನಿ ಎಂದು ಹೇಳುತ್ತಾಳೆ. ಆ ಮಾತಿಗೆ ಅವರೆಲ್ಲರೂ ಸಂತೋಷ ಪಡುತ್ತಾರೆ. ಶಾಂತಿ, ಇಲ್ಲಿ ಬಾ ಎಂದು ಅನಾಮಿಕಾ ಶಾಂತಿಯನ್ನು ತನ್ನ ರೂಮಿನೊಳಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಒಡವೆ ಹುಟ್ಟಿದ ದಿನದ ಬಹುಮಾನವಾಗಿ ಕೊಡುತ್ತಾಳೆ. ಶಾಂತಿ ಅದನ್ನು ನೋಡಿ ಸಣ್ಣದಾಗಿ ನಗುತ್ತಾಳೆ. ನಿನ್ನ ನಗುವಿಗೆ ಅರ್ಥ ಏನು ಅಂತ ನನ್ಗೆ ಅರ್ಥವಾಯ್ತು ಬಿಡು. ಈ ಒಡವೆನ ಕೊಟ್ಟು ಯಾರಿಗೂ ಹೇಳ್ಬಾರ್ದು ಅಂತ ನಾವು ಭಾವಿಸ್ತಾ ಇದೀವಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಒಂದು ಸಲ ಹಿಂದಕ್ಕೆ ತಿರುಗಿಸಿ ನೋಡು. ಶಾಂತಿ ಅದನ್ನ ಹಿಂದಕ್ಕೆ ತಿರುಗಿಸಿ ನೋಡುತ್ತಾಳೆ. ಅದರ ಮೇಲೆ ಶಾಂತಿ ಅಂತ ಹೆಸರಿರುತ್ತೆ. ಆಗ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ಏನೋ ಇದು ನನಗಾಗಿ ಕೊಂಡ್ಕೊಂಡ್ಯಾ ಅನಾಮಿಕಾ? ಹೌದು ಶಾಂತಿ, ನಮ್ಮ ಒಳ್ಳೆಯದನ್ನು ಕೋರ್ಕೊಳ್ಳುವವಳು ನೀವು ಒಬ್ಬಳು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇದು ಯಾವಾಗಲೂ ನಿನ್ಗೆ ಕೊಡ್ಬೇಕು, ಆಗ ನಿನ್ಗೆ ನಿಜ ಹೇಳ್ಬೇಕು ಅಂದ್ಕೊಂಡಿದ್ವಿ. ಅದು ಈಗ ನಡೆಯಿತು. ನಾವು ಬಡವರು ಅಂತ ಎಲ್ಲರೂ ನಮ್ಮ ಮೇಲೆ ಕರುಣೆ ಇಟ್ಟು ಏನೋ ಒಂದು ತಗೊಂಡ್ಬಂದ್ ಕೊಡ್ತಾ ಇದ್ರು. ಆದ್ರೆ ನೀನ್ ಹಾಗಲ್ಲ, ಸ್ನೇಹಪೂರ್ವಕವಾಗಿ ನಮಗ್ ಕೊಡ್ತಾ ಇದ್ಯಾ ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲ ಅನಾಮಿಕಾ. ಇಷ್ಟರಲ್ಲಿ ಅತ್ತೆ ಶಾರದಾ ಅಲ್ಲಿಗೆ ಬಂದು ಹೀಗನ್ನುತ್ತಾಳೆ. ಇದ್ರಲ್ಲಿ ಅರ್ಥವಾಗದೇ ಇರೋದು ಏನಿದೆ ಅಮ್ಮ? ಎಲ್ರು ಕೂಡ ನಾವು ಬಡವರು ಆಗಿದ್ದರಿಂದ ಅವರ ಮನೆಯಲ್ಲಿ ಅವರು ತಿಂದು ಮಿಕ್ಕದನ್ನು ತಂದು ನಮಗೆ ಕೊಡ್ತಾ ಇದ್ರು. ಆದ್ರೆ ನೀನು ಮಾತ್ರ ಬಿಸಿ ಬಿಸಿಯಾಗಿ ತಂದು ನಮ್ಗೆ ಕೂರಿಸ್ತು ಎಷ್ಟೋ ಸಲ ಊಟ ಹಾಕಿದ ದಿನವಿದೆ. ಈಗ ಅರ್ಥವಾಯ್ತಾ? ಆ ಮಾತಿಗೆ ಶಾಂತಿ ಕಣ್ಣೀರು ಹಾಕುತ್ತಾಳೆ. ನಾನು ಯಾವಾಗಲೂ ನಿಮ್ಮನ್ನು ಬಡವರ ಹಾಗೆ ನೋಡಲಿಲ್ಲ, ನನ್ನ ಬಂಧುಗಳ ಹಾಗೆ ನೋಡಿದ್ದೀನಿ ಅನ್ನುತ್ತಾಳೆ. ಅದಕ್ಕೆ ಅಲ್ವಾ ಶಾಂತಿ ಯಾರಿಗೂ ತಿಳಿಯದ ನಿಜವನ್ನ ನಿನಗೆ ಹೇಳಿದೀವಿ, ಯಾರಿಗೂ ಕೊಡದ ಬಹುಮಾನ ನಿನಗೆ ಕೊಟ್ಟಿದ್ದೀವಿ. ಅನಾಮಿಕಾ ಒಬ್ಳೇ ಅಲ್ಲ, ಮನೆಯಲ್ಲಿರುವವರೆಲ್ಲರೂ ನಿನಗೆ ಬಹುಮಾನ ಎತ್ತಿಟ್ಟಿದ್ದೀವಿ ಎಂದು ಶಾರದಾ ಅನ್ನುತ್ತಾಳೆ. ಇನ್ನು ಶಾರದಾ, ಪ್ರಸಾದ್, ರಮೇಶರು ಮೂವರು ಕೂಡ ಆಕೆಗೆ ರೇಷ್ಮೆ ಸೀರೆ, ಬಳೆಗಳು, ಬಟ್ಟೆಗಳು ಅಂತ ಬಹಳ ಬಹುಮಾನವನ್ನು ಕೊಡುತ್ತಾರೆ. ಅದೆಲ್ಲವನ್ನು ನೋಡಿ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ನಂಬಲಾರ್ದೆ ಹೋಗ್ತಾ ಇದ್ದೀನಿ, ನೀವು ನನ್ನ ಮೇಲೆ ಇಷ್ಟೊಂದು ಪ್ರೇಮ ತೋರಿಸ್ತಾ ಇದ್ದೀರಾ ಎಂದು ಬಹಳ ಹೊತ್ತು ಮಾತನಾಡುತ್ತಾಳೆ. ಇನ್ನು ನಂತರ ಆಕೆ ಅಲ್ಲಿಂದ ಹೋಗುತ್ತಾ ಇರುವಾಗ ಅನಾಮಿಕಾ ಹೀಗನ್ನುತ್ತಾಳೆ.
ನೋಡು ಶಾಂತಿ, ನೀನು ಮೇಲಿಂದ ಹೋಗ್ಬೇಡ. ಅಂಡರ್ ಗ್ರೌಂಡ್ ಇಂದ ಹೊರಗೆ ಹೋದ್ರೆ ನಮ್ಮನೆ ಹಿಂದಕ್ಕೆ ಹೋಗಬಹುದು. ಅಲ್ಲಿಂದ ನೀನು ನಿಮ್ ಮನೆಗೆ ಹೋಗ್ಬೋದು. ಇದೆಲ್ಲವನ್ನು ನೀನು ನಮ್ಮ ಮನೆಯಿಂದ ತೆಗೆದುಕೊಂಡು ಹೋದ್ರೆ ಸುತ್ತಮುತ್ತಲಿನವರಿಗೆ ನಿಜ ತಿಳಿದು ಹೋಗುತ್ತೆ. ಅನಾಮಿಕಾ, ನಾನು ಇದನ್ನ ಹೀಗೆ ತಗೊಂಡೋಗ್ತೀನಿ. ಇದನ್ನ ನಾನು ಹೀಗೆ ಮನೆಯಲ್ಲಿ ಇಟ್ಟು ಮತ್ತೆ ತಿರುಗಿ ಬರ್ತೀನಿ. ಯಾಕೆ ಅಂದ್ರೆ ಮನೆ ಎದುರಿಗೆ ಆ ಮುದುಕಿಯ ಕಣ್ಣೆಲ್ಲ ನಿಮ್ಮನೆ ಮೇಲೆ ಇದೆ. ಈಗ ನಾನು ಮನೆಯಿಂದ ಹೊರಗೆ ಬಾರದೇ ಇದ್ರೆ ಏನೇನೋ ಸೃಷ್ಟಿಸುತ್ತಾಳೆ. ಅದಕ್ಕೆ ಅವರು ಸರಿ ಅನ್ನುತ್ತಾರೆ. ಶಾಂತಿ ಆ ಅಂಡರ್ ಗ್ರೌಂಡ್ ನಿಂದ ಹೊರಗೆ ಹೋಗುವುದಕ್ಕೆ ಇರುವ ದಾರಿಯಿಂದ ಹೊರಗೆ ಬಂದು ತನ್ನ ಮನೆಗೆ ಸೇರಿಕೊಳ್ಳುತ್ತಾಳೆ. ನಂತರ ಯಾರಿಗೂ ತಿಳಿಯದ ಹಾಗೆ ಮತ್ತೆ ಒಳಗಡೆಗೆ ಹೋಗುತ್ತಾಳೆ. ಇನ್ನು ಎಲ್ಲರೂ ಸೇರಿ ಅಂಡರ್ ಗ್ರೌಂಡ್ ನಿಂದ ಮೇಲಕ್ಕೆ ಮನೆಗೆ ಬರುತ್ತಾರೆ. ಶಾಂತಿ, ಇನ್ನು ನಾನು ಹೋಗ್ ಬರ್ತೀನಿ ಎನ್ನುತ್ತಾ ದ್ವಾರದಿಂದ ಹೊರಗೆ ಬರುತ್ತಾಳೆ. ಎದುರಿಗೆ ಇರುವ ಮುದುಕಿ ಹಾಗೆ ನೋಡುತ್ತಾ ಇರುವಾಗೆಯೇ ಶಾಂತಿ ಅವಳ ಹತ್ರಕ್ಕೆ ಹೋಗಿ ಹೀಗಂತಾಳೆ, ದೊಡ್ಡಮ್ಮ, ನೀನ್ ಹೇಳಿದ ಹಾಗೆ ಅಲ್ಲಿ ಏನೂ ಇಲ್ಲ. ಅವಳ ಗಂಡ ವ್ಯಾಪಾರದಲ್ಲಿ ನಷ್ಟ ಹೋಗಿ ಅದನ್ನ ಸರಿತೂಗಿಸಲಿಕ್ಕಾಗಿ ದೊಡ್ಡ ಸಾಲ ಮಾಡಿದನಂತೆ. ಅದನ್ನ ಕಟ್ಟೋದಕ್ಕೆ ತಿಂಗಳು ದುಡ್ಡು ಅವ್ರಿಗೆ ಕಟ್ತಾ ಇದ್ದೀರಿ ಅಂತ ವಿವರ ಜೊತೆ ರಶೀದಿ ಸತ ನಮ್ಗೆ ತೋರಿಸಿದ್ಲು ಅನಾಮಿಕಾ. ಇನ್ನು ಅವ್ರ ಬಗ್ಗೆ ನೀನು ತಪ್ಪಾಗಿ ಆಲೋಚಿಸಬೇಡ ಎಂದು ಹೇಳಿ ಅಲ್ಲಿಂದ ಶಾಂತಿ ಹೊರಟು ಹೋಗುತ್ತಾಳೆ. ಹೌದಾ, ಸರಿ ಬಿಡು, ಯಾರು ಏನಾದ್ರೂ ನನ್ಗೇನಾಗ್ಬೇಕು ಎಂದು ಆಕೆ ಕೂಡ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಅವರು ಯಾವತ್ತಿನ ಹಾಗೆ ಅವರ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.